ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ, ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸಂಗಾತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಸಂಗಾತಿ ಪಾಡ್ಕ್ಯಾಸ್ಟ್ ಭಾಗ 3 ಕೇಳುವ ಮುನ್ನ ಇಲ್ಲಿಯವರೆಗೆ ಅರುಣ ಸುಲೋಚನರ ಸ್ನೇಹ ಗಾಢವಾಗತೊಡಗಿತು. ಅರುಣಳ ಸಹಾಯ ಸಲಹೆಗಳಿಂದ ಸುಲೋಚನ ತಮ್ಮ ಮನೆಯ ಒಳಾಂಗಣ ಸೌಂದರ್ಯವನ್ನು ಬದಲಾಯಿಸಿದ್ದರು. ಅರುಣಳ ಗೆಳೆತನದಿಂದ ತಮಗಾಗಿ, ತಮ್ಮ ಸಂತೋಷಕ್ಕಾಗಿ ಬದುಕಲು ಕೆಲ ಮಾರ್ಪಾಟು ಮಾಡಿಕೊಂಡರು ಸುಲೋಚನ. ಹಿಂದೆ ತಮ್ಮ ಮಗನಿಗೆ ಆಗಿದ್ದ ಮದುವೆ ನಿಶ್ಚಿತಾರ್ಥ ಮಗನೇ ಮುರಿದಿದ್ದು ನೆನೆದು ನೊಂದುಕೊಂಡಿದ್ದರು ಸುಲೋಚನ. ನನಗೆ ಹೆಣ್ಣು ಮಗು ಇಲ್ಲದ ಕಾರಣ, ನನಗೆ ತವರಿನಲ್ಲಿ ಅಕ್ಕ ತಂಗಿಯರು ಕೂಡ ಇಲ್ಲದ ಕಾರಣ, ನನಗೆ ಈಗಿನ ಹೆಣ್ಣು ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗಿತ್ತು. ನಾನು ನಮ್ಮ ಹಿರಿಯರಿಗೆ ಹೊಂದ್ಕೊಂಡು ಅವರನ್ನು ಗೌರವಿಸಿ ನಡ್ಕೊಂಡಂತೆ ನಮ್ಮ ಮನೆಗೆ ಬರೋ ಹುಡುಗಿ ನಮ್ಮನ್ನು ಹೊಂದ್ಕೊಂಡು ಸಹಕರಿಸ್ಕೊಂಡು ಹಿರಿಯರು ಅನ್ನೋ ಗೌರವ ಕೊಡಲಿ ಅನ್ನೋ ನನ್ನ ಆಸೆ ನನಗೆ ಯಾವತ್ತೂ ತಪ್ಪು ಅನಿಸಿಲ್ಲ. ಆದರೆ ಹೊರ ಪ್ರಪಂಚದಲ್ಲಿ ಪ್ರತಿ ಮನೆಯ ಸ್ಥಿತಿ ನೋಡಿದಾಗ ತಪ್ಪು ಎಲ್ಲಿದೆ ಅಂತ ಯೋಚಿಸೋ ಥರ ಆಗಿದೆ. ಓದ್ದೋಳು, ಕೆಲಸಕ್ಕೆ ಹೋಗೋಳು ಮದುವೆ ಮಾಡಿಕೊಂಡ್ರೆ ಅವಳು ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ಟು ರಾತ್ರಿ 7 ಗಂಟೆಗೆ ಮನೆಗೆ ಬಂದರೆ ಮನೆ ಕೆಲಸ ಮಾಡೋದು, ಹಿರಿಯರನ್ನು ನೋಡಿಕೊಳ್ಳೋದು ಯಾವಾಗ? ಎಲ್ಲ ಕೆಲಸಗಳನ್ನು ಕೆಲಸದವ್ರಿಗೆ ದುಡ್ಡು ಕೊಟ್ಟು ಮಾಡಿಸ್ತಾ ಇರುವಾಗ, ಅವ್ರ ಮನೆಯಲ್ಲಿ ಅವರೇ ಅತಿಥಿಗಳಂತೆ ಬದುಕ್ತಾ ಇರುವಾಗ, ಇನ್ನು ಬೇರೆಯ ಕರ್ತವ್ಯಗಳು ಅತಿಥೇಯರಾಗಿ ನಿಭಾಯಿಸೋದು ಹೇಗೆ ಸಾಧ್ಯ? ನಾನು ವಿಠಲನಿಗೆ ಹೆಣ್ಣು ನೋಡಲು ಪ್ರಾರಂಭ ಮಾಡಿದ ಮೊದಲಲ್ಲಿ ಹುಡುಗಿಯರನ್ನು ನೋಡಿದಾಗ ಅವಳು ನಮ್ಮ ಮನೆಗೆ ಸರಿ ಹೋಗೋದಿಲ್ಲ, ನನಗೆ ಹೊಂದ್ಕೊಳ್ಳೋ ಥರ ಕಾಣಲ್ಲ, ನಮ್ಮ ಅಂತಸ್ತಕ್ಕೆ ಸರಿ ಹೋಗಲ್ಲ, ಅವರ ಧಾರ್ಮಿಕ ನಂಬಿಕೆಗಳು ಆಚಾರಗಳು ಹೊಂದಲ್ಲ, ಈ ಕಡೆ ಪ್ರಾಂತದ ಹುಡುಗಿ ಅಲ್ಲ ಅಂತ ನಾನು ಹುಡುಗಿಯ ಅವಗುಣಗಳ ಇಲ್ಲಗಳ ದೊಡ್ಡ ಪಟ್ಟಿನೇ ಬೆಳೆಸ್ಕೊಂಡಿದ್ದೆ. ಆದರೆ ಹೆಣ್ಣಿನ ತಂದೆ ತಾಯಿಯರು ಹುಡುಗನಿಗಿಂತ ನಮ್ಮ ಹುಡುಗಿ ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನೋ ಭಾವವನ್ನು ಎಲ್ಲರೂ ಅವರ ನಡತೆಯಲ್ಲೇ ತೋರಿಸಿದ್ರು. ಅನೇಕರು ಸೌಜನ್ಯಕ್ಕಾದರೂ ವಿನಯವನ್ನಾಗಲಿ ವಿಧೇಯತೆಯನ್ನಾಗಲಿ ತೋರಿಸಿರಲಿಲ್ಲ. ನಾವು ನೋಡಿದ ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳಷ್ಟೇ ಸಮಾನವಾದ ವಿದ್ಯಾರ್ಹತೆ, ಒಳ್ಳೆಯ ಕೆಲಸಗಳನ್ನ ಹೊಂದಿದ್ರು. ನಾನು ಗಂಡಿನ ತಾಯಿಯಾಗಿ 40 ವರ್ಷಗಳ ಹಿಂದೆ ಹೆಣ್ಣಿದ್ದಂತೆ ವಿನಯ ವಿಧೇಯತೆ ಅಪೇಕ್ಷಿಸಿದ್ದು ನನ್ನ ತಪ್ಪಾಗಿತ್ತು. ಪ್ರಕೃತಿ, ಅದು ಹೆಣ್ಣು, ಕಾಲದೋಟದೊಂದಿಗೆ ಓಡಿ ಬದಲಾವಣೆ ಸಾಧಿಸಿ ಹೊಂದಿಕೊಂಡಿದ್ದರೆ ಪುರುಷ ಆ ವೇಗಕ್ಕೆ ಹೊಂದಿಕೊಳ್ಳಲಾರದೆ ತೆವಳ್ತಾ ಇದ್ದಾರೆ ಅಂತ ನನಗೆ ಈ ವಧು ಪರೀಕ್ಷೆಗಳಿಂದಾದ ಜ್ಞಾನೋದಯ. ನಗರ ಪ್ರದೇಶದಲ್ಲಿ ಎಲ್ಲ ಹೆಣ್ಮಕ್ಳು ಸಾಕ್ಷರರಾಗಿರ್ತಾರೆ, ಜಾಗೃತರಾಗಿದ್ದಾರೆ, ತಮ್ಮ ಹಕ್ಕುಗಳ ಬಗ್ಗೆ ಅರಿವು ಹೊಂದಿ ಎಚ್ಚೆತ್ಕೊಂಡಿದ್ದಾರೆ. ಆರ್ಥಿಕವಾಗಿ ನೆಲೆ ನಿಲ್ಲೋವರೆಗೆ ಮದುವೆ ಒಲ್ಲೆ ಅಂತಾರೆ. ಹೆಣ್ಣು ಮಕ್ಕಳೇ 30 ವರ್ಷಕ್ಕೆ ಮದುವೆಗೆ ಯೋಚನೆ ಮಾಡಿದ್ರೆ ಇನ್ನು ಗಂಡು ಮಕ್ಕಳು ಕಾಯೋದು ಅನಿವಾರ್ಯ ಆಗ್ತಾಯಿದೆ. ಇಲ್ಲವೇ ತಮಗಿಂತ ದೊಡ್ಡವರನ್ನು ಅವರು ಮದುವೆಯಾಗಬೇಕಾಗಿ ಬರ್ತಾ ಇದೆ. ಈಗೀಗ ಹೆಣ್ಣು ಮಕ್ಕಳು ಗಂಡು ಮಕ್ಕಳಷ್ಟೇ ಸಂಬಳ ತರ್ತಾರೆ, ಮನೆ ಜವಾಬ್ದಾರಿ ಪೂರ್ತಿ ತಗೋತಾರೆ. ಅಪ್ಪ ಅಮ್ಮಂದ್ರಿಗೆ ಒಬ್ಬರೋ ಇಬ್ಬರೋ ಹೆಣ್ಮಕ್ಳೇ ಇರ್ತಾರೆ. ಅವ್ರಿಗೆ ಆ ಅಪ್ಪ ಅಮ್ಮಂದಿರು ತಮ್ಮದೆಲ್ಲವನ್ನೂ ಧಾರೆ ಎರೆದೇ ಸಾಕಿರ್ತಾರೆ. ಇಂತಹ ಪರಿಸ್ಥಿತಿಲಿ ಹೆಚ್ಚು ಕಡಿಮೆ ಅನ್ನೋ ಮಾತೆಲ್ಲಿಂದ ಆಡೋದು? ಹಾಗಾಗಿ ವಿಠಲನಿಗೆ ನನ್ನ ಬೇಕುಗಳ ಪಟ್ಟಿಯ ಹೆಣ್ಣು ಸಿಗದಿರುವ ಸಾಧ್ಯತೆಗಳು ಹೆಚ್ಚಾಗ್ತಾಲೇ ಹೋಗ್ತಿದೆ. ಅರುಣಳ ಗೆಳೆತನ ಆಗೋವರೆಗೂ ನನಗೆ ಹುಡುಗಿಯರ ಬಗೆಗೆ ಬೇರೆಯದೇ ಭಾವನೆಗಳಿತ್ತು. ಆಮೇಲೆ ಬಹಳಷ್ಟು ವಿಷಯಗಳು
ಅವಳ ಗೆಳೆತನದಿಂದ ಅರಿವಾಗ್ತಾ ಬಂತು. ಈಗೀಗ ಅವಳನ್ನು ನೋಡಿದಾಗಲೆಲ್ಲ ಇವಳನ್ನೇ ನನ್ನ ಮಗ ಮದುವೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನಿಸ್ತಾ ಇತ್ತು. ಯಾವ ಬಾಯಿಂದ ಆ ಮಾತನ್ನು ಹೇಳಲಿ ಅವಳಿಗೆ? ಅವಳ ಅಕ್ಕನನ್ನು ಒಪ್ಪಿಕೊಳ್ಳದೆ ಅಕಾರಣವಾಗಿ ಬೇಡ ಅಂದಾಗಿತ್ತು. ಇನ್ನು ಅರುಣಳ ಮುಂದೆ ವಿಠಲ ಮದುವೆ ಆಗೋ ಹೆಣ್ಣಿಗಿರಬೇಕಾದ ಅರ್ಹತೆಗಳ ದೊಡ್ಡ ಪಟ್ಟಿನೇ ನಾನು ಹೇಳಾಗಿದೆ. ಈ ಸ್ಥಿತಿಯಲ್ಲಿ ಅವಳನ್ನು ಕೇಳೋದು ಆಗದ ಮಾತು. ಇನ್ನು ನನ್ನ ಮಗ ವಿಠಲ ಇವಳನ್ನು ಮಾತಾಡ್ಸೋದಿರಲಿ, ಒಂದು ಸತಿನಾರು ನೋಡಿದಾನೋ ಇಲ್ವೋ, ಅವನನ್ನು ಇವಳನ್ನು ಮದುವೆ ಆಗು ಅಂತ ಕೇಳೋದು ಸಮಂಜಸ ಅನಿಸಲ್ಲ. ಯಜಮಾನರಿಗೆ ಏನಾದರೂ ಹೇಳೋಣ ಅಂದರೆ ಮನೆಯಲ್ಲಿದ್ದು ಏನನ್ನಾದರೂ ಸಮಾಧಾನವಾಗಿ ಕೇಳಿದ್ರಲ್ವಾ. ಹೆಣ್ಣು ಮಕ್ಕಳ ಮನೆಗಳು ಮನಗಳು ಬದಲಾಗಿದೆ. ನಾನು ಅವರ ಸಮಕ್ಕೆ ಹೊಂದಿಕೊಳ್ಳಲಾರದೆ ಈ ವಧು ಪರೀಕ್ಷೆ ಅನ್ನೋ ಪರೀಕ್ಷೆಯಲ್ಲಿ ತೊಳಲ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಸದ್ಯದ ಸಮಾಜದ ಮೌಲ್ಯಗಳ ಸ್ಥಿತಿಯಲ್ಲಿ ಗಂಡು ಹೆಣ್ಣು ಸಮಾನರು. ಮಗಳು ಇನ್ನೊಬ್ಬರ ಮನೆಗೆ ಹೋಗ್ತಾಳೆ ಅಂತ ಈಗ ಒಪ್ಪಕ್ಕೆ ಯಾವ ತಂದೆ ತಾಯಿಯರು ಸಿದ್ಧರಿಲ್ಲ. ಮದುವೆಯಾದರೂ ಮಗಳು ಮಗಳೇ, ಅವಳ ಮೇಲೆ ತಂದೆ ತಾಯಿಯರಿಗೆ ಪ್ರೀತಿ ಕಡಿಮೆ ಆಗೋದಿಲ್ಲ. ಅವಳು ಒಬ್ಬಳೇ ಮಗಳಿದ್ರಂತೂ ತಂದೆ ತಾಯಿ ಜವಾಬ್ದಾರಿ ಅವಳದೇ ಆಗಿರುತ್ತೆ. ಅದರಿಂದ ಮಗ ಆಗಲಿ ಮಗಳಾಗಲಿ ತಂದೆ ತಾಯಿಯರ ಮೇಲೆ ಅವರ ಕರ್ತವ್ಯಗಳು ಬಲವಾಗೇ ಇರುತ್ತೆ. ಈ ಸಮಾನತೆಯ ಮೌಲ್ಯ ಬದಲಾಗ್ತಾ ಹೋದಂತೆ ಸ್ತ್ರೀ ವಿರೋಧವಾದ ಸಾಂಸ್ಕೃತಿಕ ಚಿಂತನೆಯೂ ಬದಲಾಗಬೇಕಾಗಿದೆ. ಮದುವೆ ಅನ್ನೋ ಸಾಂಸ್ಕೃತಿಕ ಸಂದರ್ಭವನ್ನು ಸಮಾನತೆಯನ್ನು ಆವಾಹಿಸಿಕೊಳ್ಳಕ್ಕೆ ಬಳಸಲಾಗ್ತಾ ಇದೆ. ಇವತ್ತು ವಿದ್ಯಾವಂತ ಆರ್ಥಿಕ ಸ್ವಾವಲಂಬಿ ಹೆಣ್ಣು ಮಕ್ಕಳ ಕುಟುಂಬಗಳು ಈ ಸಮಾನತೆಯನ್ನು ರಕ್ಷಿಸಿ ಸಾಧಿಸ್ತಾ ಇವೆ. ಹೆಣ್ಣು ಮಕ್ಕಳ ಪೋಷಕರು ಅನುಪಯುಕ್ತವಾದವುಗಳನ್ನು ಬಿಟ್ಟು ಉಪಯುಕ್ತವಾದವುಗಳನ್ನು ಆರಿಸ್ಕೊಂಡು ಅದಕ್ಕೆ ಕೃತಜ್ಞರಾಗಿದ್ದಾರೆ. ಇದಿಷ್ಟು ನನಗೆ ನನ್ನ ಮಗನಿಗೆ ಹೆಣ್ಣು ನೋಡ್ತಾ ಇರೋದರಿಂದ ಆಗಿರುವ ವಾಸ್ತವದ ಜ್ಞಾನೋದಯ. ಇವೆಲ್ಲ ಸುಲೋಚನಾರವರ ಯೋಚನೆ ಮತ್ತು ಭಾವನೆಗಳಾದರೆ, ಇತ್ತ ಅರುಣಳ ಯೋಚನೆ ಈ ರೀತಿ ಇತ್ತು. ಸುಲೋಚನಾ ಆಂಟಿನ ನಾನು ಇಷ್ಟೊಂದು ಹಚ್ಕೊಳ್ಳೋಕ್ಕೆ ನನಗೆ ಅವರು ಹಿಡಿಸಿದ್ರು ಅನ್ನೋದು ಬಿಟ್ಟರೆ ನಿಖರವಾದ ಕಾರಣ ಏನೂ ನಂಗೆ ಹೇಳೋಕ್ಕಾಗಲ್ಲ. ಅವರು ನಮ್ಮ ಮನೆಗೆ ಹೆಣ್ಣು ನೋಡೋಕ್ಕೆ ಬರೋ ಮೊದಲೇ ಅವರ ಸುಪುತ್ರನನ್ನು ನಾನು ಟ್ರಾಫಿಕ್ ಸಿಗ್ನಲ್ನಲ್ಲಿ ನೋಡಿದ್ದೆ. ಅಂದು ಅವರು ಶಿಸ್ತಾಗಿ ತಯಾರಾಗಿ ಹೀರೋ ಹೋಂಡಾ ಬೈಕಲ್ಲಿ ಬಂದಿದ್ದರು. ಹೆಲ್ಮೆಟ್ ತೆಗೆದು ಕೆದರದ ಕೂದಲನ್ನ ಸರಿಪಡಿಸ್ಕೊಂಡ್ರು. ಕಪ್ ಕನ್ನಡಕವನ್ನು ಒಂಚೂರು ಒರೆಸಿ ಹಾಕ್ಕೊಂಡ್ರು. ಕೆದರಕ್ಕೆ ಸಾಧ್ಯನೇ ಇಲ್ಲದಿರೋ ಮೀಸೆನ ರೇರ್ ಮಿರರ್ನಲ್ಲಿ ನೋಡಿ ತೀಡಿ ಸರಿ ಮಾಡ್ಕೋತಾ ಇದ್ರು. ಅವರನ್ನು ಅಕ್ಕಂಗೆ ತೋರಿಸಿ, ಅಕ್ಕ ಬೇಕಾದರೆ ಲೈನ್ ಹೊಡಿ ಅಂತ ರೇಗಿಸಿದ್ದೆ. ಅವರು ಹಾಗೆಲ್ಲ ಮಾಡ್ತಿದ್ದನ್ನು ಅಕ್ಕ ಕೂಡ ಗಮನಿಸಿದ್ಲು. ನಾನು ಛೇಡಿಸಿ ನಗೋದಕ್ಕೂ ಅವರು ನಮ್ಮನ್ನು ಗಮನಿಸೋದಕ್ಕೂ ಸರಿಯಾಯಿತು. ತಕ್ಷಣ ಅವರು ಕನ್ನಡಿಯನ್ನು ತಿರುಗಿಸಿದ್ರು. ಇದನ್ನು ಕಂಡ ಅಕ್ಕ ಗಾಡಿ ಮುಂದೆ ಓಡಿಸಿದ್ದಲ್ಲದೆ ನನ್ನನ್ನು ಗದರಿಸಿದ್ಲು. ನಾವು ಮುಂದೆ ಹೋದ್ಮೇಲೂ ಅವರು ನಮ್ಮ ಕನ್ನಡಿಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ದರು. ಕನ್ನಡಿಯಲ್ಲಿ ನೋಡಿ ನಾನೊಂದು ತುಂಟನಗೆ ಅವರೆಡೆಗೆ ಬೀರಿದ್ದೆ. ಆ ರೂಪ ಅಗೋಚರವಾಗಿ ಆವತ್ತೇ ನನ್ನೆದೆಯಲ್ಲಿ ನಿಂತಿತ್ತು ಅಂತ ನನಗೆ ಆಮೇಲೆ ಅರಿವಾಯಿತು. ಅಕ್ಕ ಗದರಿದ್ದಲ್ಲದೆ, ಹೀಗೆಲ್ಲ ಮಾಡಿದ್ರೆ ನಿನ್ನ ಜೊತೆ ಇನ್ನೊಂದು ಸತಿ ಬರಲ್ಲ ನೋಡು ಅಂತ ಹೆದರಿಸಿದ್ಲು. ನಾನು ಅಕ್ಕಂಗೆ ತಲೆಯಾಡಿಸಿದ್ದೆ ಅಷ್ಟೆ. ಆಮೇಲೆ ಅವರೇ ನಮ್ಮನೆ ಬಾಗಿಲಿಗೆ ಅಕ್ಕನ್ನು ನೋಡೋಕ್ಕೆ ಬಂದಾಗ ಒಂದರೆ ಕ್ಷಣ ಹೃದಯದ ಬಡಿತ ಹೆಚ್ಚಾಗಿತ್ತು. ಆಮೇಲೆ ವಿವೇಕ ಎಚ್ಚರಿಸಿತ್ತು. ಮನಸ್ಸು ಸಹಜತೆಯೆಡೆಗೆ ಬಂದಿತ್ತು. ಆಮೇಲೆ ಅಪ್ಪ ಅಮ್ಮ ಮಾತಾಡಿಕೊಂಡಂತೆ ಅವರ ಬೇಕುಗಳ ಪಟ್ಟಿ ಬಹಳ ದೊಡ್ಡದಿತ್ತು. ಐಶ್ವರ್ಯಕ್ಕಿಂತ ಅಂದ ಅರ್ಹತೆಗಳ ಪಟ್ಟಿ. ಅಮ್ಮ ಮಾತ್ರ ಇದ್ರೇ ಇರಲಿ, ಕಿರಣ ಒಪ್ಕೊಂಡ್ರೆ ನಮ್ಮದೇನು ಅಂದಿದ್ರು. ಅಪ್ಪ ಮಾತ್ರ ಅವ್ರು ಕೇಳಿದ್ರೆ ಉತ್ತರ ಹೇಳೋಣ, ಆ ಹುಡುಗ ಕಿರಣಳಿಗಿಂತ ಯಾವುದ್ರಲ್ಲೂ ಹೆಚ್ಚಿಲ್ಲ, ಒಂದು ರೀತಿಲಿ ಕಡಿಮೆ ಅಂತಲೇ ಹೇಳ್ಬೋದು. ನಮ್ಮ ಮಗಳಿಗೆ ನಾವು ವರ್ಣನ ಎಲ್ಲ ವಿಧದಲ್ಲೂ ಪರೀಕ್ಷಿಸಿನೇ ಒಪ್ಕೊಳ್ಳೋದು ಅಂದಿದ್ರು ಅಮ್ಮಂಗೆ. ಅಪ್ಪ ಅಮ್ಮ ಇಬ್ಬರು ಕಿರಣಳ ಉತ್ತರನೇ ಅಂತಿಮವಾದದ್ದು ಅಂದಿದ್ರು.
ಕಿರಣ ಅದಾಗಲೇ ವೃತ್ತಿ ಜೀವನದಲ್ಲಿ 3 ವರ್ಷ ಕಳೆದಿದ್ಲು. ಅವಳಿಗೀಗ ಹುಡುಗ, ಪ್ರೀತಿ, ಪ್ರೇಮ ಅದೆಲ್ಲ ತುಲನೆ ಮಾಡಿ ಬದುಕಿಗೆ ಅಳವಡಿಸ್ಕೊಂಬಿಟ್ಟಿದ್ಲು. ಮೊದಲೇ ಕೆಲಸ ಬಿಡೋಕ್ಕೆ ತಯಾರಿಲ್ಲ ಅಂತ ಹುಡುಗನ ಕಡೆಯವ್ರಿಗೆ ತಿಳಿಸುವಂತೆ ಹೇಳ್ತಾ ಇದ್ಲು ಅಮ್ಮ ಅಪ್ಪಂಗೆ. ಬೇರೆ ಕಡೆ ಕೆಲಸದಲ್ಲಿರೋ ಹುಡುಗ ಇಲ್ಲಿ ಬಂದು ಹುಡುಗಿ ಬೇರೆ ಕೆಲಸ ಹುಡುಕೊಳ್ಳಿ, ನಮ್ಮನೆಗೆ ಬರಲಿ ಅಂದರೆ ಮೊದಲೇ ಆಗಲ್ಲ ಅಂತ ಹೇಳಿ ಅಂತ ಅಪ್ಪ ಅಮ್ಮಂಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ಲು. ಹಾಗಿರೋವಾಗ ನನ್ನ ಮೊದಲು ಪ್ರೀತಿಯ ಭಾವಗಳು ಮನದಲ್ಲೇ ಹುದುಕಿಕೊಂಡ್ವು. ಆಮೇಲೆ ಏನೇನೋ ನಡೀತಾದರೂ ಅವರ ರೂಪ ಮತ್ತು ಆ ಪ್ರೀತಿ ಮಾತ್ರ ಮನದಲ್ಲಿ ಹಾಗೆ ನಿಂತಿತ್ತು. ಅವರ ಮೇಲಿನ ಭಾವನೆ ವಯೋಸಹಜವಾದುದು, ಅದು ಪ್ರೀತಿ ಅಲ್ಲ ಅಂತ ಆ ಭಾವನೆಗಳನ್ನು ಹಿಂದೆ ಸರಿಸೋಕ್ಕೆ ಪ್ರಯತ್ನಿಸಿ ಕೊಂಚ ಮಟ್ಟಿಗೆ ಯಶಸ್ವಿಯೂ ಆಗಿದ್ದೆ. ಅಕ್ಕನನ್ನು ನೋಡಕ್ಕೆ ಬಂದು ಹೆಚ್ಚಿನ ಆಸಕ್ತಿ ತೋರದೆ ಅವಳನ್ನೇ ಒಪ್ಕೊಳ್ದೇ ಇರೋ ಇವರು, ಅವಳ 10% ಅರ್ಹತೆ ಕೂಡ ಇಲ್ಲದ ನಾನು ಅವರನ್ನು ಪ್ರೀತಿಸಿದ್ರೆ ಅವರು ಕನಸಿನಲ್ಲೂ ನನ್ನನ್ನು ಒಪ್ಕೊಳ್ಳಾರರು. ಇದು ವಾಸ್ತವತೆ. ಊಹಿಸಿಕೊಂಡ್ರೂ ಬರೀ ನಿರಾಸೆಯಷ್ಟೇ ಅಂತ ನನ್ನ ಮನಸ್ಸು ಪದೇ ಪದೇ ಹೇಳ್ತಿತ್ತು. ಅವರ ಮನಸ್ಸನ್ನು ಸೂರೆಗೊಳ್ಳುವ ಸುಂದರಿ ಅದೆಲ್ಲಡಗಿದಾಳೋ. ಆದರೂ ಈ ಮನಸ್ಸು ಬುದ್ಧಿ ಹೇಳಿದ ಮಾತನ್ನು ಕೇಳೋದಿಲ್ಲ. ಈ ಮನಸ್ಸು ತನಗಿಷ್ಟವಾದ ಕಡೆ ಓಡತ್ತೆ. ಅವ್ರ ಮೇಲೆ ನನ್ನ ಪ್ರೀತಿ ಏಕಮುಖವಾದ್ದು. ಅವ್ರಿಗಿಲ್ಲದೆ ಇರೋದ್ರಿಂದ ಈ ಮನಸ್ಸನ್ನು ಪ್ರಯತ್ನಪಟ್ಟು ಹಿಡಿದು ನಿಲ್ಲಿಸಬೇಕು. ಇಷ್ಟು ನಾನು ನನ್ನಲ್ಲೇ ಯೋಚಿಸ್ಕೊಂಡಿದ್ದೆ. ಆವತ್ತು ಗಲಭೆ ದಿನ ಆಂಟಿ ನನಗೆ ಸಿಗದೇ ಇದ್ದಿದ್ರೆ ಅಬ್ಬಾ ನೆನೆಸ್ಕೊಳ್ಳೋಕ್ಕೂ ಭಯ ಆಗುತ್ತೆ. ಆವತ್ತವರು ನನಗೆ ದೇವರಂತೆ ಕಂಡಿದ್ದರು. ಅದಕ್ಕೆ ಮೊದಲು ಕೆಟ್ಟವರಂತೆ ಖಂಡಿತ ಅನಿಸಿದ್ರು. ಅವ್ರ ಗೆಳೆತನ ಆದಮೇಲೆ ಹೆಣ್ಣು ಹೀಗೆಲ್ಲ ಇರಬೇಕು ಅಂತ ಅವರ ಮಗನಿಗಾಗಿ ಹೇಳುತ್ತಿರುವಾಗಲೆಲ್ಲ ನನಗೆ ನನ್ನ ಬಗೆಗೆ ಕೀಳರಿಮೆ ಕಾಡಿದ್ದಿದೆ. ಅವರ ವಿಧದ ಅನುಭವ ಕೇಳಿದಾಗ ಮನುಷ್ಯ ಸಹಜ ಈರ್ಷ್ಯೆಯಿಂದ ಅವ್ರಿಗೆ ಹಾಗೆ ಆಗಬೇಕು ಅಂದುಕೊಂಡಿದ್ದೆ. ಆದರೂ ಸಂಸ್ಕಾರ ಎಚ್ಚರಿಸ್ತಾ ಇತ್ತು. ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಪಡುವ, ಕನಸು ಕಾಣುವ ಸಂಪೂರ್ಣ ಹಕ್ಕು ಇರುತ್ತಲ್ವಾ. ಶಿಲೆ 1,000 ಉಳಿಪೆಟ್ಟು ತಿಂದು ಸುಂದರ ಮೂರ್ತಿಯಾಗುವಂತೆ ಆಸೆ ನಿರಾಸೆಗಳ ಸತ್ಯ ಸಾಕಾರಗಳ ನಡುವೆ ಮನುಷ್ಯನ ಬಾಳು ರೂಪುಗೊಳ್ಳುತ್ತೆ. ಕೆಲವು ಬಾರಿ ಸುಂದರವಾಗಿ, ಕೆಲವು ಬಾರಿ ವಿಕೃತವಾಗಿ. ಅದು ಅವರವರ ಕರ್ಮಾನುಸಾರ. ಹೀಗೆ ಯೋಚಿಸಿ ಅವರ ಮೇಲೆ ಸಹ್ಯ ಭಾವ ಆಮೇಲೆ ಬೆಳೆಸ್ಕೊಂಡು ಅವರ ಬೇಕುಗಳ ಸನಿಹ ಇರೋ ಹುಡುಕಿಯನ್ನು ಹುಡುಕಕ್ಕೆ ನಾನೂ ಕೈ ಜೋಡಿಸಲು ನಿರ್ಧರಿಸಿದ್ದೀನಿ. ಅವರು ಹೇಳೋ ಅಷ್ಟೆಲ್ಲ ಅರ್ಹತೆ ಇರೋ ಇವರ ಮನೆಗೆ ಸೊಸೆಯಾಗೋ ಹುಡುಗಿ ನೀನೆಲ್ಲಿದ್ದಿ ಅಂತ ನನಗೆ ನಾನೇ ಕೇಳ್ಕೊಂಡಿದ್ದೀನಿ. ತಮ್ಮ ಮಗನ ಹೆಂಡತಿಯಾಗುವಳ ಬಗೆಗೆ ಅವರಲ್ಲಿ ಅಷ್ಟೆಲ್ಲ ಸ್ಪೆಸಿಫಿಕೇಷನ್ ಇರೋದಾಗಲಿ, ಸಹಜವಾಗಿ ಸುಲೋಚನಾ ಆಂಟಿ ತುಂಬ ಒಳ್ಳೆಯವರು. ಆವತ್ತು ಗಲಭೆ ಸ್ಥಳದಿಂದ ಕರೆತಂದಾಗ ಇಬ್ಬರು ಒಬ್ರಿಗೊಬ್ಬರು ಪೂರಕವಾಗಿ ಸಹಾಯಕರಾಗಿದ್ದರೂ ನನ್ನಿಂದ ಉಪಕಾರ ಹೊಂದಿದ್ದಕ್ಕಾಗಿ ಮನೆ ಕರ್ಕೊಂಡು ಹೋಗಿ ಗಾಯಕ್ಕೆ ಉಪಚರಿಸಿದಾಗ ಅವರ ಮಮತೆ ನನ್ನ ಕಣ್ಣಲ್ಲಿ ನೀರು ತರಿಸಿತ್ತು. ಜಗದ ಎಲ್ಲ ಜೀವ ಮತ್ತು ನಿರ್ಜೀವ ವಸ್ತುಗಳು ಕೆಲವು ಶೇಕಡಾವಾರು ಹೊರತುಪಡಿಸಿದ್ರೆ ಒಳ್ಳೆಯವರೇ. ನಾವೇ ಮನುಷ್ಯರೇ ಬರೀ ಕೆಟ್ಟದ್ದನ್ನೇ ಬೆಟ್ ಮಾಡಿ ತೋರಿಸ್ತೀವಿ. ಆಂಟಿಯ ಒಳ್ಳೆತನದ ಒಂದು ಮುಖ ನೋಡಿದಾಗ ಅವರು ಗಂಡಿನ ತಾಯಿ ಅನ್ನೋ ಕೆಟ್ಟ ಮುಖ ನನ್ನಿಂದ ನಿಧಾನವಾಗಿ ದೂರ ಸರಿತು. ನನ್ನ ಕಣ್ಣಿಗೆ ಮೊದಲೇ ಏರಿಸ್ಕೊಂಡಿದ್ದ ಅವರು ಕೆಟ್ಟವರು ಅನ್ನೋ ಭಾವದ ಕನ್ನಡಕ ತಾನಾಗಿ ಕೆಳಗೆ ಇಳಿದಿತ್ತು. ನಾನು ನನ್ನ ಅಜ್ಜಿ, ನನ್ನ ತಂದೆಯ ತಾಯಿಗೆ ತುಂಬ ಅಂಟ್ಕೊಂಡಿದ್ದವಳು. ಈಗ ಅವರಿಲ್ಲ. ಅವರಿಲ್ಲದ ಕೊರತೆ ನನಗೆ ಈಗ ಇವರು ತುಂಬಿದ್ದಾರೆ. ಆಂಟಿ ಏನೇ ಹೇಳಿದ್ರೂ ನಾನು ಅವ್ರಿಗೆ ಆ ಭಾವದ ಇನ್ನೊಂದು ಮುಖದ ಪರಿಚಯ ಮಾಡಿಸ್ತಾ ಇದ್ದೆ. ಅವರು ತಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿ ಮಾಡಿಕೊಂಡ್ರೆ ಎಷ್ಟೊಂದು ಉತ್ತಮವಾಗಿರ್ತಾರೆ ಅಂತ ಅವರೇ ಅಂದ್ಕೊಳ್ಳುವಂತೆ ಮಾಡ್ತಾ ಇದ್ದೆ. ಈ ಗುಣ ನಾನು ಅಜ್ಜಿಯಿಂದ ಅನುಕರಿಸ್ತಾ ಇರೋದು. ನನ್ನ ಅಜ್ಜಿ ನನ್ನ ಅಮ್ಮನನ್ನು ಎಂದೂ ಬೈದಿದ್ದಾಗಲಿ, ಮನ ನೋಯಿಸುವಂತೆ ಮಾತಾಡಿದ್ದಾಗಲಿ ನಾನು ಕಂಡು ಕೇಳಿರಲಿಲ್ಲ.
ನಾನು ಹುಟ್ಟಿದ ಮೇಲೆ ಅಮ್ಮನ ಆರೋಗ್ಯ ತೀರಾ ಹದಗೆಟ್ಟಾಗ ಅಕ್ಕನನ್ನು ನನ್ನನ್ನು ಸಂಪೂರ್ಣ ಅಜ್ಜಿನೇ ನೋಡಿಕೊಂಡ್ರಂತೆ. ನನಗೆ ಬುದ್ಧಿ ಬಂದಾಗಲಿಂದಲೂ ಅಜ್ಜಿ ಹಾಡಿದ ತಾರೆ ಚಂದಿರನ ಹಾಡು, ಬಣ್ಣದ ಹಕ್ಕಿ ಹಾಡಿನಿಂದ ಹಿಡಿದು ಹೇಳಿದ ಕಥೆಗಳು, ನೀತಿ ಈಗಲೂ ಅನೇಕ ಬಾರಿ ಅರ್ಥವಾಗಿ ಎದುರು ನಿಲ್ಲತ್ತೆ. ಅವರು ನಮಗೆ ನೀತಿ ಹೇಳುವಾಗ ಸೋಲನ್ನು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ, ಎಂಥದ್ದೇ ಸಮಸ್ಯೆ ಬಂದರೂ ಅದನ್ನು ಎದುರಿಸುವ ಸಾಮರ್ಥ್ಯವನ್ನು ರೂಢಿಸಿಕೊಳ್ಳುವಂಥ ಕಥೆಗಳನ್ನು ಹೇಳ್ತಾ ಇದ್ದರು. ಮಹಾಭಾರತ, ರಾಮಾಯಣ ಕಥೆಗಳು, ಅವುಗಳ ಹಿಂದಿನ ಧ್ಯೇಯ ಎಲ್ಲವನ್ನು ನಮ್ಮ ಪುಟ್ಟ ಮನಸ್ಸುಗಳಿಗೆ ಅರ್ಥ ಆಗುವಂತೆ, ಮನದಟ್ಟಾಗುವಂತೆ ಹೇಳ್ತಾ ಇದ್ದರು. ನಮ್ಮ ಮನದಲ್ಲಿ ಕಲ್ಪನೆಯ ಬೀಜ ಬಿತ್ತಿ ಅದು ವಿಸ್ತಾರವಾಗಿ ಜೀವನದ ಮೌಲ್ಯಗಳು ಅರಿವಿಗೆ ಬರುವಂತೆ ಮಾಡ್ತಾ ಇದ್ದರು. ಮಕ್ಕಳಿಗೆ ಯಾವುದು, ಎಷ್ಟು, ಹೇಗೆ ಹೇಳಬೇಕು ಅನ್ನೋ ವಿವೇಚನೆ ಅಜ್ಜಿಗಿದ್ದಂತೆ ಇನ್ಯಾರನ್ನೂ ನಾನು ನನ್ನ ಜೀವನದಲ್ಲಿ ಇದುವರೆಗೆ ನೋಡಿಲ್ಲ. ಅವರು ಒಬ್ಬ ಕಲೆಗಾರ ಆಭರಣವನ್ನು ಒಬ್ಬ ಶಿಲ್ಪಿ ಮೂರ್ತಿಯೊಂದನ್ನು ಕೆತ್ತುವಂತೆ ತಾಳ್ಮೆಯಿಂದ, ವಿವೇಚನೆಯಿಂದ ನಮ್ಮ ಸಂಸ್ಕಾರ ರೂಪಿಸಿದ್ರು. ಅಜ್ಜಿ ನಮ್ಮಿಬ್ಬರಿಗೂ ಅಮ್ಮನಾಗಿದ್ದೇ ಹೆಚ್ಚು. ನಮ್ಮ ಅಮ್ಮನಿಗೆ ನಮ್ಮೊಂದಿಗೆ ಆಡಲು, ಕೈ ಹಿಡಿದು ನಡೆಸಲು, ತಪ್ಪನ್ನು ತಿದ್ದಿ ಬುದ್ಧಿ ಹೇಳುವಷ್ಟು ವ್ಯವಧಾನ, ಸಮಯ ಎರಡೂ ಇರಲಿಲ್ಲ. ಅಮ್ಮ ಮನೆಯೊಳಗೆ ಇರ್ತಾ ಇರಲಿಲ್ಲ. ಕಳೆದು ಹೋದ ಅಮ್ಮ ನಮಗೆ ಅಜ್ಜಿಯ ರೂಪದಲ್ಲಿ ಸಿಕ್ಕಿದ್ರು. ಆ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಪ್ರತಿನಿಧಿಯಾಗಿ ಅಜ್ಜಿ ನಮ್ಮೊಡನಿದ್ದದ್ದು ನಮ್ಮಿಬ್ಬರ ಭಾಗ್ಯ. ಅಜ್ಜಿ ಕತೆ ಹೇಳಿ, ಕೈತುತ್ತು ಹಾಕಿ, ಸೆರಗಲ್ಲಿ ಮುಚ್ಚಿ, ತೊಡೆಯ ಮೇಲೆ ಮಲಗಿಸಿಕೊಂಡ ಆ ಬೆಚ್ಚನೆಯ ಅಪ್ಪುಗೆಯ ಹಿತ ನನಗೆ ಈಗಲೂ ಇದೆ. ಸಾಕಿ ಬದುಕನ್ನು ತಿದ್ದಿ ಪ್ರೀತಿ ತೋರಿದವರೆಲ್ಲರೂ ಅಮ್ಮಂದ್ರೆ ಎಂದು ನನ್ನ ಅಜ್ಜಿ ನಮಗೆ ಅರಿವಾಗುವಂತೆ ಮಾಡಿದರು. ಅಮ್ಮ ಎಲ್ರಿಗೂ ಒಂದೇ. ಅದು ಆ ಅಮ್ಮ ಅನ್ನುವ ಶಕ್ತಿ. ಆ ಶಕ್ತಿ ಮುಂದೆ ಬೇರೆಲ್ಲ ಲೆಕ್ಕಾಚಾರಗಳು ತಲೆಕೆಳಗಾಗುತ್ತೆ. ವೈಪರೀತ್ಯಗಳೆಲ್ಲ ಸೊಂಟ ಮುರ್ಕೊಂಡು ಸೋತು ನಿಲ್ಲುತ್ತೆ ಅನ್ನೋದಕ್ಕೆ ಅಮ್ಮ ಒಂದು ನಿದರ್ಶನ. ಅಮ್ಮ ತ್ಯಾಗ, ಆದರ್ಶಗಳ, ಸ್ಫೂರ್ತಿಗಳ ಸಾಕಾರ ರೂಪ. ಪ್ರತಿ ತಾಯಂದಿರೂ ಅಭಿನಂದನಾರ್ಹರು. ನಿಸ್ವಾರ್ಥವಾಗಿ ತಮ್ಮ ಮಕ್ಕಳ ಏಳಿಗೆಯನ್ನು ಬಯಸ್ತಾರೆ. ಬದುಕು ತನಗೆ ಕಲಿಸಿದ ಪಾಠದ ರಾಶಿಯನ್ನು ಸಂದರ್ಭ ಬಂದಾಗಲೆಲ್ಲ ಒಂದೊಂದನ್ನೇ ಹೆಕ್ಕಿಕೊಟ್ಟು ಅವರನ್ನು ಕಾಪಾಡ್ತಾಳೆ. ಈ ಎಲ್ಲ ಭಾವಗಳ ಸಾಕಾರ ಮೂರ್ತಿ ನನಗೆ ನನ್ನ ಅಜ್ಜಿ. ಅವರು, ಅವರ ಮಗ, ಅದೇ ನನ್ನ ಅಪ್ಪ, ಅವ್ರಿಗೆ ತಾವು ಬದುಕಿರೋವರೆಗೂ ಏನೋ ಒಂದನ್ನು ಕಲಿಸ್ತಾ ಉತ್ತಮವಾದದ್ದನ್ನು ಹೇಳ್ತಲೇ ಇರ್ತಾಯಿದ್ರು. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.